ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್. ವೆಲ್ಕಮ್ ಟು ಕರ್ನಾಟಕ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ತಿರೋ ವಿಷಯ ಬಂದು ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್. ಅದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗಲಿದೆ. ಅದರಲ್ಲಿ ಯಾರ್ಯಾರು ಹೋಗ್ತಾರೆ ಅಂತ ನಿನ್ನೆ ಆಲ್ರೆಡಿ ರಾಜಾರಾಣಿ ಶೋ ಮೂಲಕ 4 ಸ್ಪರ್ಧಿಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸತ್ಯ ಧಾರಾವಾಹಿ ಖ್ಯಾತಿಯ ಸೀರಿಯಲ್ ಜಗತ್ತಿನ ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತರಾಗಿರುವ ಗೌತಮಿ ಜಾಧವ್ ಅವರು ಮೊದಲನೇದಾಗಿ ಅವರು ಹೋಗ್ತಾ ಇದ್ದಾರೆ. ಅದರ ಮುಂದುವರೆದಾಗಿ ಎರಡನೇ ಕಂಟೆಸ್ಟೆಂಟ್ ಆಗಿ ವಕೀಲ್ ಸಾಬ್ ಅಂತಂದರೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆಲ್ಮೋಸ್ಟ್ ಅರ್ಧ ಕರ್ನಾಟಕಕ್ಕೆ ಗೊತ್ತಿರುವಂತಹ ವಕೀಲ್ ಸಾಬ್ ಎಂದೇ ಖ್ಯಾತಿಯಾಗಿರುವಂತಹ ಲಾಯರ್ ಜಗದೀಶ್ ತಮ್ಮ ಮಾಸ್ ಡೈಲಾಗ್ ಮೂಲಕ ಹಂಗೆ ಸಾಕಷ್ಟು ರಾಜಕಾರಣಿಗಳ ಸಿಡಿ ಬಂದಾಗ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಎಕ್ಸ್ಪ್ರೆಸ್ ಮಾಡಿದಂತಹ ಇತ್ತೀಚೆಗೆ ಹಾಲಿ MLA ಆಗಿರುವಂಥ ಮುನಿರತ್ನ ಅವರ ವಿಷಯದಲ್ಲೂ ಇದೇ ಥರ ಬಂದು ಸಾಕಷ್ಟು ಮಾತಾಡಿದರು. ಪೊಲೀಸ್ ಕಮಿಷನರ್ ಆದ ದಯಾನಂದ್ ಅವ್ರ ಮೇಲೆ ಜಾರಕಿಹೊಳಿ ಕೇಸಲ್ಲಿ ಇತ್ತೀಚೆಗೆ ಡಿ ಬಾಸ್ ಅವರ ಕೇಸನ್ನು ಮತ್ತೊಂದು ಆಯಾಮದಲ್ಲಿ ಕೊಂಡೋಗುವಂತಹ ಕೆಲಸವನ್ನು ಮಾಡಿದಂತಹ ಲಾಯರ್ ಜಗದೀಶ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಅವರು ಹೊರಗಡೆ ಇಷ್ಟು ಅರೋಗೆಂಟಾಗಿ ಡೇರ್ ಆಗಿ ಮಾತಾಡ್ತಾ ಇದ್ದಾರೆ. ಒಳಗಡೆ ಯಾವ ಥರ ಇರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಈಗ ಎರಡನೇ ಸ್ಪರ್ಧಿ ಜಗದೀಶ್ ಅವರಾಯಿತು. ಅದೇ ರೀತಿ ಮೂರನೇ ಸ್ಪರ್ಧಿ ಯಾರೆಂತೂ ಎಲ್ರಿಗೂ ಕುತೂಹಲ ಇರುತ್ತೆ. ಅದೇ ರೀತಿ ಮೂರನೇ ಸ್ಪರ್ಧಿಯಾಗಿ ಮನೆಯೊಳಗೆ ಹೋಗ್ತಾ ಇರೋರು ಯಾರಂದರೆ ಚೈತ್ರಾ ಕುಂದಾಪುರ ಅಂತಂದರೆ ನಮ್ಮ ಈ ಕಡೆ ಆಲ್ಮೋಸ್ಟು ಗೊತ್ತಿರೋದಿರಲ್ಲ. ಈ ಕರಾವಳಿ ಭಾಗದಲ್ಲಿ ಹಿಂದೂ ಭಾಷಣಗಳನ್ನು ಅತ್ಯಂತ ರೋಷಾವೇಶವಾಗಿ ಹಿಂದೂ ಭಾಷಣ ಅಂತ ಮಾಡುವಂತಹ ಲೇಡಿ ಫೈರ್ ಬ್ರ್ಯಾಂಡ್ ಅಂತೆ ಹೆಸರುವಾಸಿಯಾಗಿರುವ ಚೈತ್ರಾ ಕುಂದಾಪುರ ಅವರು ಕೂಡ ಬಿಗ್ ಬಾಸ್ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಆಲ್ರೆಡಿ ಅವರ ಹೆಸರು ಅನೌನ್ಸ್ ಆಗಿದೆ. ಅದೇ ರೀತಿ ಅವರು ಇತ್ತೀಚೆಗೆ ಒಂದು ಕಾಂಟ್ರವರ್ಸಿಯಲ್ಲಿ ಬೇರೆ ಸಿಲುಕಿದ್ರು. ಅದು ಏನಂತಂದರೆ MLA ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಸರಿಸುಮಾರು 6 ಕೋಟಿ ಮೊತ್ತವನ್ನು ಇಸ್ಕೊಂಡಿದ್ದಾರೆ ಅನ್ನೋ ಇದ್ರ ಮೇಲೆ ಆರೋಪದ ಮೇಲೆ ಅವರು ಜೈಲು ಕೂಡ ಹೋಗಿ ಬಂದಿದ್ದಾರೆ. ನೋಡೋಣ ಅವರು ಒಳಗಡೆ ಯಾವ ಥರ ಇರ್ತಾರೆ. ಒಳಗಡೆ ಇಷ್ಟೆಲ್ಲ ಅದ್ದೂರಿ ಭಾಷಣ ಮಾಡ್ಕೊಂಡು ಹಿಂಗೆಲ್ಲ ಇದ್ರು, ಒಳಗಡೆ ಯಾವ ಥರ ಇದೆ ಅಂತ ಕಾದು ನೋಡಬೇಕಾಗಿದೆ.